ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರೀ ಮಳೆ ಸುರಿಯುವಂತ ಮುನ್ಸೂಚನೆ ಸಿಕ್ಕ ಹಿನ್ನೆಲೆಯಲ್ಲಿ ಅಮರನಾಥ ಯಾತ್ರೆ ಮತ್ತು ವೈಷ್ಣೋದೇವಿ ಯಾತ್ರೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಜಮ್ಮು ಕಾಶ್ಮೀರ ಭಾಗದಲ್ಲಿ ಭಾರೀ ಮಳೆ ಸುರಿಯುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅಮರನಾಥ ಯಾತ್ರೆ ಮತ್ತು ವೈಷ್ಣೋದೇವಿ ಯಾತ್ರೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಪಹಲ್ಗಾಮ್ ಮತ್ತು ಬಾಲ್ಟಾಲ್ ಮಾರ್ಗದಲ್ಲಿ ಯಾತ್ರೆಯನ್ನ ಸ್ಟಾಪ್ ಮಾಡಿದ್ದಾರೆ. ಇವತ್ತಿನಿಂದ 3 ದಿನ ಭಾರೀ ಮಳೆಯನ್ನ ಸುರಿಯಬಹುದು, ಭಾರೀ ಮಳೆ ಸುರಿಯಬಹುದು ಅನ್ನುವ ಒಂದು ಮುನ್ಸೂಚನೆ ಇದೆ. ಯಾತ್ರಾರ್ಥಿಗಳ ಸುರಕ್ಷತೆಯ ದೃಷ್ಟಿಯಿಂದ ತಾತ್ಕಾಲಿಕವಾಗಿ ಈ ಮಾರ್ಗಗಳನ್ನು ಕ್ಲೋಸ್ ಮಾಡಿದ್ದಾರೆ ಅಧಿಕಾರಿಗಳು. ಕಾಶ್ಮೀರದ ಬಾಲ್ಟಾಲ್ ಹಾಗೂ ಚಂದನ್ವಾರಿ ನೆಲೆ ಶಿಬಿರಗಳು, ಜಮ್ಮು ಕಾಶ್ಮೀರದ ಭಗವತಿ ನಗರ ಯಾತ್ರೆ ನಿವಾಸದಲ್ಲಿ ಯಾತ್ರಾರ್ಥಿಗಳೆಲ್ಲರೂ ಸಹ ಉಳ್ಕೊಂಡಿದ್ದಾರೆ. ಆಮೇಲೆ ಜಮ್ಮು ಕಾಶ್ಮೀರ ಭಾಗದಲ್ಲಿ ಮಳೆ ಜಾಸ್ತಿ ಸುರಿದ್ರೆ ಏನೇನು ಅನಾಹುತಗಳಾಗುತ್ತೆ, ಉತ್ತರಾಖಂಡದಲ್ಲಿ ಆದಂತಹ ಪರಿಸ್ಥಿತಿಗಳು ಹೆಂಗಿದ್ವು ಲಾಸ್ಟ್ ಟೈಮು ಕೇದಾರನಾಥದಲ್ಲಿ, ಅದೆಲ್ಲವನ್ನು ಈ ದೇಶ ನೋಡಿದೆ, ಈ ಜಗತ್ತು ನೋಡಿದೆ. ಸೊ ಹಾಗಾಗಿ ಯಾತ್ರಾರ್ಥಿಗಳಿಗೆ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ.